ಸೊ ಓನ್ಲಿ ಒನ್ ಡ್ರಾಬ್ಯಾಕ್ ನನಗೆ ಅನಿಸ್ತಾ ಇರೋದು ಥರ್ಡ್ ಗೇರ್ ಸೆಕೆಂಡ್ ಗೇರ್ ಅಲ್ಲಿ ಇದ್ದಾಗಲೂ ಸ್ವಲ್ಪ ಟಚ್ ಆಗಿರೋ ತರ ಅನ್ಸುತ್ತೆ. ಇದುವರೆಗೂ ಎಕೋಂಬ್ರಲ್ಲೇ ಓಡಿಸ್ತಾ ಇರೋದು ಗಾಡಿನ. ಇದ್ರದ್ದು ಫೋಕಸ್ ಲೈಟ್ ಚೆನ್ನಾಗಿದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 15K ತನಕ ಬರುತ್ತೆ. ಎಕ್ಸಿಬಿಷನ್ ಜಾಸ್ತಿ ಕೊಟ್ಕೊಂಡು ಓಡಿಸಿದ್ರೆ 3000 ಕಿಲೋಮೀಟರ್ ಗೆ ಅದಕ್ಕೆ ಸಿಗ್ನಲ್ ಬರ್ತಾ ಇರುತ್ತೆ. 7 ಸೀಟರ್ಸ್ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟಿದೆ. ನಾಟ್ ಅಪ್ ಟು ದ ಮಾರ್ಕ್. ದೇ ಕ್ಯಾನ್ ಮೇಕ್ ಇಟ್ ಬೆಟರ್. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ರೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಟೊಯೋಟಾ ಇನೋವಾ ಕ್ರಿಸ್ಟಾ ಈ ಗಾಡಿದು ಓನರ್ಶಿಪ್ ರಿವ್ಯೂನ ನೋಡ್ತಾ ಇದ್ವಿ. ಈ ಗಾಡಿ ಮುಂಚೆನೂ ಒಂದ್ಸಲ ನಾವು ಓನರ್ಶಿಪ್ ರಿವ್ಯೂನ ಮಾಡಿದ್ವಿ, ಬಟ್ ಅದು ತುಂಬಾ ಹೊಸದ್ರಲ್ಲಿ, ಅಂದ್ರೆ ಗಾಡಿ ತಗೊಂಡ್ಬಿಟ್ಟು ಒಂದು ವರ್ಷ ಆಗಿತ್ತು ಅನ್ಸುತ್ತೆ, ಅವಾಗ ಮಾಡಿದ್ದು. ಇವಾಗ ಈ ಗಾಡಿಗೆ 4 ವರ್ಷ ಮತ್ತೆ 90,000 ಕಿಲೋಮೀಟರ್ ಓಡಿದೆ. ಇವತ್ತು ನಮ್ಮ ಜೊತೆ ಮನೋಜ್ ಅವರು ಇದ್ದಾರೆ. ಅವರು ಈ ಗಾಡಿ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಇಂಜಿನ್ ಪರ್ಫಾರ್ಮೆನ್ಸ್ ಬಗ್ಗೆ ಎರಡು ಮಾತಾ ಇಲ್ಲ. ಡೇ 1 ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಇದು ಪವರ್ ಇತ್ತು, ಆಲ್ಮೋಸ್ಟ್ 90,000 ಕಿಲೋಮೀಟರ್ ಓಡಿಸಿದ ಮೇಲೆ ನಾಟ್ ಫೀಲಿಂಗ್ ಎನಿ ಡಿಫರೆನ್ಸ್. ಅದಕ್ಕೋಸ್ಕರನೇ ಟೊಯೋಟಾ ವೆಹಿಕಲ್ಸ್ ನಾವು ಪರ್ಚೇಸ್ ಮಾಡೋದು, ಪವರ್ಗೋಸ್ಕರ ಅಥವಾ ಇಂಜಿನ್ ಕೇಪಬಿಲಿಟಿಗೋಸ್ಕರ. 15 ಡೇಸ್ ಬ್ಯಾಕ್ ನಾನು ಗುಲ್ಬರ್ಗ ತಗೊಂಡೋಗಿದ್ದೆ. ಈ ವೆದರ್ ಕಂಡೀಷನ್ ಅಲ್ಲಿ ನನಗೆ ಭಯ ಇತ್ತು. ಟೈರ್ದು ಆಕ್ಚುಲಿ ಪ್ರೆಷರ್ ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೆ. ಸೊ ಆತರ ಏನೋ ಪ್ರಾಬ್ಲಮ್ ಬರುತ್ತಾ ಅಲ್ಲಿ ವೆದರ್ ಕಂಡೀಷನ್ ಅಥವಾ ಹೀಟಿಗೋಸ್ಕರ, ಸಮ್ಮರ್ ಆಗಿರೋದ್ರಿಂದ ಝೀರೋ ಡಿಫರೆನ್ಸ್ ನನಗನ್ಸಿದ್ದು. ಸೊ ಬೆಂಗಳೂರಲ್ಲಿ ಯಾವ ತರ ಗಾಡಿ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು, ಸೊ ಆ ಹೀಟ್ ಅಲ್ಲೂ ಆ ವೆದರ್ಗೂ ಕೂಡ ಅದು ಸೇಮ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು. ಸೊ ಓನ್ಲಿ ಒನ್ ಡ್ರಾಬ್ಯಾಕ್ ನನಗೆ ಅನಿಸ್ತಾ ಇರೋದು ಗೇರ್ ಶಿಫ್ಟ್ಮೆಂಟ್ ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಬಹುದಾಗಿತ್ತು ಅನ್ಸುತ್ತೆ ಈ ಗಾಡಿನಲ್ಲಿ. ಸೊ ಅದು ಆಕ್ಚುಲಿ ನಾನು ಫಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ. ಸೊ ಇವಾಗ ಕೂಡ ಅದು ಸೇಮ್ ಫೀಲಿಂಗ್ ಇದೆ. ನಾನು ಎವ್ರಿ ಸರ್ವಿಸ್ ಅಲ್ಲಿ ಹೋದಾಗ್ಲೂ ಅದನ್ನೇ ನಂದೊಂದು ಕಂಪ್ಲೇಂಟ್ ಅಂದ್ರೆ ಅದೊಂದೇನೆ. ಸೊ ಗೇರ್ ಶಿಫ್ಟ್ ಇನ್ನೊಂದು ಸ್ವಲ್ಪ ಸ್ಮೂತ್ ಆಗಬಹುದಾಗಿತ್ತು ಈ ಗಾಡಿನಲ್ಲಿ. ನಾನು ಕೆಲವೊಂದು ರಿವ್ಯೂಸ್ ನೋಡಿದೀನಿ. ಸೊ ಇದನ್ನ ಆಕ್ಚುಲಿ ಹೈವೇನಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಟ್ರಾಫಿಕ್ ಅಲ್ಲಿ ಸ್ವಲ್ಪ ಕಷ್ಟ ಹ್ಯಾಂಡಲ್ ಮಾಡೋದು ಅಂತ ಅಂತಾರೆ. ಸೊ ನಾನು ಅದನ್ನ ಫೀಲ್ ಮಾಡಿಲ್ಲ. ಸೊ ಈವನ್ ನಾನು ಬೆಂಗಳೂರು ಟ್ರಾಫಿಕ್ ಅಲ್ಲಿ ಓಡಿಸಿದಾಗ್ಲೂ ಈಸಿ ಅನ್ಸಿದೆ ನನಗೆ ಅಂತ. ಏನು ನನಗೆ ಕಷ್ಟ ಅನ್ಸಿಲ್ಲ ಗಾಡಿನ ಟ್ರಾಫಿಕ್ ಅಲ್ಲಿ ಓಡಿಸೋದು. ಸೊ ಇನ್ನೊಂದು ಏನು ಅಂದ್ರೆ, ಇಷ್ಟು ದೊಡ್ಡ ಗಾಡಿನ ನೀವು ಪಾರ್ಕ್ ಮಾಡ್ತೀರಾ ಬೆಂಗಳೂರಲ್ಲಿ ಅಂತಂದ್ರೆ ಸ್ಕ್ರಾಚಸ್ ಎಲ್ಲ ಆಗೋದು ಪಾರ್ಕಿಂಗ್ ಮಾಡಬೇಕಾದ್ರೆ. ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿದೆ, ಆಮೇಲೆ ಸೆನ್ಸರ್ಸ್ ಗಳು ಚೆನ್ನಾಗಿದೆ. ನಾನು ಇದುವರೆಗೂ ಎಲ್ಲೂ ಕೂಡ ಪಾರ್ಕಿಂಗ್ ಮಾಡಬೇಕಾದ್ರೆ ಈ ತರ ಸ್ಕ್ರಾಚಸ್. ಗ್ರೌಂಡ್ ಕ್ಲಿಯರೆನ್ಸ್ ಪ್ರಿಟಿ ಗುಡ್. ಟಾರ್ ತರ ಎಲ್ಲ ಆಫ್ ರೋಡ್ ಮಾಡಕ್ ಆಗಲ್ಲ ಅನ್ಕೊಂತೀನಿ. ಆ ತರ ಅಂತ ಹೇಳ್ಬಿಟ್ಟು ನೀವು ಸಿಡಾನ್ ಅಷ್ಟು ಕೆಟ್ಟದಾಗೂ ಏನೂ ಇಲ್ಲ. ಒಂದ್ ಲೆವೆಲ್ ಆಫ್ ರೋಡ್ ಅಂದ್ರೆ ನೀವು ಹಳ್ಳಿ ರೋಡ್ಗಳಲ್ಲಿ ಆ ತರ ಸ್ವಲ್ಪ ಕೆಟ್ಟದಾಗಿದ್ರು ರೋಡ್ಗಳನ್ನ ಆರಾಮಾಗಿ ಓಡಿಸಬಹುದು ಗಾಡಿನ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎಲ್ಲರೂ ಟಚ್ ಆಗುತ್ತೆ ಅನ್ನೋ ತರದ್ದು ಏನಿಲ್ಲ. ಸೊ ಓನ್ಲಿ ಒಂದು ಇಶ್ಯೂ ಅಂದ್ರೆ ಹಿಂಗಡೆ ನಾವು ಜಾಸ್ತಿ ಲಗೇಜ್ ಇಟ್ಟು ಆಲ್ ಫುಲ್ 7 ಸೀಟ್ ಫುಲ್ ಆದಾಗ ಸ್ವಲ್ಪ ಟಚ್ ಆಗಿರೋ ತರ ಅನ್ಸುತ್ತೆ ಫೀಲ್. ಸೊ ಇಷ್ಟು ದೊಡ್ಡ ಗಾಡಿ ಅನ್ಸಿದ್ರು ನಿಮಗೆ ಘಾಟ್ ಸೆಕ್ಷನ್ ಎಲ್ಲ ಓಡಿಸಬೇಕಾದ್ರೂ ಅಷ್ಟೇ. ಸೊ ಈವನ್ ಏರ್ ಪಿನ್ ಬೆಂಡ್ಸ್ ಅಲ್ಲೆಲ್ಲ ಆರಾಮಾಗಿ ನೀವು ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಗಾಡಿನ. ಚೆನ್ನಾಗಿದೆ. ಸೊ ಈವನ್ ಇನ್ನು 3rd 4th ಗೇರ್ ಅಲ್ಲೆಲ್ಲ ನಾನು ಕ್ರೂಸ್ ಮಾಡಿದ್ದೀನಿ ಈವನ್ ಘಾಟ್ ಸೆಕ್ಷನ್ ಗಳಲ್ಲಿ. ಸೊ ಇಟ್ಸ್ ಪ್ರಿಟಿ ಗುಡ್. ಇನಿಷಿಯಲ್ ಒಂದು ವಿಡಿಯೋ ಮಾಡಿದ್ವಿ ವೆಹಿಕಲ್ ಬಗ್ಗೆ. ಸೊ ಅವಾಗ ಹೇಳ್ದಂಗೆ ಸೊ ಈ ಗಾಡಿ ತಗೊಳೋದೇನೆ ಡ್ರೈವಿಂಗ್ ಕಂಫರ್ಟ್ ಗೋಸ್ಕರ, ಲಕ್ಸುರಿಗೋಸ್ಕರ. ಸೊ ಡ್ರೈವಿಂಗ್ ಕೂಡ ವೆರಿ ಕಂಫರ್ಟೇಬಲ್. ಆಲ್ಮೋಸ್ಟ್ ಒಂದ್ ಸ್ಟ್ರೆಚ್ ನೀವು 1000 ಕಿಲೋಮೀಟರ್ ಓಡಿಸಿರೋ ನಿಮಗೆ ಹೆವಿ ಅನ್ಸಲ್ಲ ನೀವು ಡ್ರೈವಿಂಗ್ ಮಾಡಿರೋದು, ಗೊತ್ತಾಗೋದೇ ಇಲ್ಲ. ಸೊ ಇನ್ನು ಹೈವೇ ಇಟ್ಕೊಳ್ಳಿ ಅಂದ್ರೆ ಸಿಂಗಲ್ ರೋಡ್ಸ್ ಆಗ್ಲಿ ಚೆನ್ನಾಗಿರುತ್ತೆ. ಸೊ ಕಂಟ್ರೋಲ್ ಚೆನ್ನಾಗಿದೆ. ಓವರ್ಟೇಕ್ ಮಾಡೋದು ಆ ತರದೆಲ್ಲ ನಿಮ್ಗೆ ಅಜಲ್ ಅನ್ಸಲ್ಲ. 3rd ಗೇರ್ ಸೆಕೆಂಡ್ ಗೇರ್ ಅಲ್ಲಿ ಇದ್ದಾಗಲೂ ಯು ಕ್ಯಾನ್ ಈಸಿಲಿ ಓವರ್ಟೇಕ್ ಮಾಡಬಹುದು. ಸೊ ನಾನು ಇದುವರೆಗೂ ಎಕೋಂಬ್ರಲ್ಲೇ ಓಡಿಸ್ತಾ ಇರೋದು ಗಾಡಿನ. ಆಕ್ಚುಲಿ ಸ್ಪೋರ್ಟ್ಸ್ ಮಾಡಲ್ ಓಡಿಸಬೇಕು ಅನ್ನೋದು ತಲೆಗೆ ಬಂದಿಲ್ಲ. ಆಕ್ಚುಲಿ ಆ ಲೆವೆಲ್ಗೆ ಕ್ರೂಸಿಂಗ್ ಕೆಪಾಬಿಲಿಟಿ ಇದೆ ಇದ್ರದ್ದು ಗಾಡಿದು. ಡ್ರೈವಿಂಗ್ ಕಂಫರ್ಟ್ ಅಂದ್ರೆ ಡ್ರೈವಿಂಗ್ ಸೀಟು ಸೊ ಅಡ್ಜಸ್ಟಬಲ್ ಇದೆ. ಸೊ ಆಕ್ಚುಲಿ ಇದು ಮಿಡ್ ವರ್ಷನ್ ಆದ್ರಿಂದ ಇದರಲ್ಲಿ ಮ್ಯಾನ್ಯುಯಲ್ ಅಡ್ಜಸ್ಟಬಲ್ ಇದೆ. ನೈಟ್ ಏನಾದ್ರು ಡ್ರೈವ್ ಮಾಡ್ತಾ ಇದ್ರೆ ಹೈಟ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬಹುದು. ಅದರಿಂದ ನಿಮಗೆ ಎದುರುಗಡೆ ಬರೋ ಲೈಟ್ಸ್ ಫೋಕಸ್ ಅದೆಲ್ಲ ನೀವು ಅವಾಯ್ಡ್ ಮಾಡ್ಕೋಬಹುದು. ಇದ್ರದ್ದು ಫೋಕಸ್ ಲೈಟ್ ಚೆನ್ನಾಗಿದೆ. ಆಮೇಲೆ ರೈರ್ ಮಿರರ್ ಡಾರ್ಕ್ ಮಾಡ್ಕೊಳೋದ್ರಿಂದ ಹಿಂಗಡೆಯಿಂದ ಬರೋ ಫೋಕಸ್ ಲೈಟ್ ನಿಮಗೆ ಏನದು ನಿಮಗೆ ಕಣ್ಣಿಗೆ ಹೊಡೆಯೋದು ಆ ತರ ಇದು ಏನೂ ಆಗಲ್ಲ. ಇನ್ನು ಸರ್ವಿಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಸೊ ಎವ್ರಿ 10K ಕಿಲೋಮೀಟರ್ಸ್ಗೆ ಜನರಲ್ ಸರ್ವಿಸ್ ಇರುತ್ತೆ. ಟೊಯೋಟಾದು ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಸೆಂಟರ್ಸ್ ಎಲ್ಲ ತುಮಕೂರಲ್ಲೇ ಮಾಡಿಸೋದು. ಅಡ್ವೈಸ್ ಚೆನ್ನಾಗಿ ಕೊಡ್ತಾರೆ. ಮೇಜರ್ಸ್ ಇಂಜಿನ್ ವರ್ಕ್ ಅಂತ ಯಾವತ್ತೂ ಮಾಡಿಸಿಲ್ಲ. ಜಸ್ಟ್ ಜನರಲ್ ಚೆಕ್ಅಪ್ಸ್, ಆಯಿಲ್ ಚೇಂಜ್ ಆ ತರದೆಲ್ಲ ಇರುತ್ತೆ. ಸೊ ಅರೌಂಡ್ 10 to 12K ಮ್ಯಾಕ್ಸ್ ಟು ಮ್ಯಾಕ್ಸ್ 15K ತನಕ ಬರುತ್ತೆ ಚಾರ್ಜಸ್. ಎವ್ರಿ 2-3,000 ಕಿಲೋಮೀಟರ್ಸ್ಗೆ DPF ಅಂತ ವಾರ್ನಿಂಗ್ ಸ್ಟಾರ್ಟ್ ಆಗಿ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ. ಡೀಸೆಲ್ ಫಿಲ್ಟರ್ ಇರುತ್ತೆ ಅಲ್ಲಿ, ಬ್ಲಾಕ್ ಪೌಡರ್ ತರ ಕ್ಲಾಟ್ ಆಗುತ್ತೆ. ಅದನ್ನ ನಾವು ಒಂದು 10 to 15 ಮಿನಿಟ್ಸ್ ನೀವು ಹೈಯರ್ ಸ್ಪೀಡ್ ಅಲ್ಲಿ ಓಡಿಸಿದ್ರೆ ಕ್ಲಿಯರ್ ಆಗುತ್ತೆ ಆಕ್ಚುಲಿ ಅದು. ಸೊ ಆತರ ಕ್ಲಿಯರ್ ಆಗ್ತಾ ಇಲ್ಲ, ನಿಮಗೆ ಇನ್ನೂ ಸಿಗ್ನಲ್ ಕ್ಲಿಯರ್ ಆಗ್ತಾ ಬರ್ತಾನೆ ಇದೆ ಅಂತಂದ್ರೆ ಸರ್ವಿಸ್ ಸೆಂಟರ್ ತಗೊಂಡು ತೋರಿಸೋದು. ಕ್ಲೀನ್ ಮಾಡ್ತಾರೆ, ಇಲ್ಲ ಅಂದ್ರೆ ಅದು ರಿಪ್ಲೇಸ್ ಏನೋ ಮಾಡ್ತಾರೆ. 45,000 50,000 ಒಂದ್ಸರಿ ನಾವು ರಿಪ್ಲೇಸ್ ಮಾಡಿಸಿದ್ವಿ ಅದನ್ನ. ಇಲ್ಲಿಂದ ಮತ್ತೆ ಏನು ಅದು ಪ್ರಾಬ್ಲಮ್ ಬಂದಿಲ್ಲ. 3,000 ಕಿಲೋಮೀಟರ್ಗೆ ಅದು ಸಿಗ್ನಲ್ ಬರ್ತಾ ಇರುತ್ತೆ. ಸಿಗ್ನಲ್ ಬಂದ ಟೈಮಲ್ಲಿ ನೀವು 10 to 15 ಮಿನಿಟ್ಸ್ ಅದನ್ನ ಹೈಯರ್ ಸ್ಪೀಡ್ ಅಲ್ಲಿ ಸ್ವಲ್ಪ ಎಕ್ಸಿಬಿಷನ್ ಜಾಸ್ತಿ ಕೊಟ್ಕೊಂಡು ಓಡಿಸಿದ್ರೆ ಅದು ಕ್ಲಿಯರ್ ಆಗುತ್ತೆ ಸಿಗ್ನಲ್. ಸರ್ವಿಸ್ ಸಂಬಂಧಪಟ್ಟಂಗೆ ಅಂತ ವೇರ್ ಅಂಡ್ ಟೈರ್ ಅಂತ ಟೈರ್ಸ್ ಗಳು ಚೇಂಜ್ ಮಾಡಿದ್ವಿ ಎವ್ರಿ 20,000 ಕಿಲೋಮೀಟರ್. ಅದು ಬಿಟ್ರೆ ಇಂಜಿನ್ ಅಂತೂ ಏನು ಮುಟ್ಸೇ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ದಟ್ ಇಸ್ ದ ಒನ್ ಗುಡ್ ಪಾಯಿಂಟ್. ಸೊ ಇನ್ನು ಡ್ರಾಬ್ಯಾಕ್ ಅಂತ ಹೇಳ್ಬೇಕು ಅಂದ್ರೆ, ಸೊ ಆಕ್ಚುಲಿ ದೇ ಆರ್ ನಾಟ್ ಡ್ರಾಬ್ಯಾಕ್. ಸೊ ಅನ್ಹ್ಯಾಪಿ ಅಂತ ಅನ್ನೋದಾದ್ರೆ, ನಾವು ಗಾಡಿಗೆ ಕೊಟ್ಟಿರೋ ಕಾಸಿಗೆ ಸೊ ಇದರಲ್ಲಿರೋ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸೊ ನಾಟ್ ಅಪ್ ಟು ದ ಮಾರ್ಕ್. ಸೊ ಇನ್ನೂ ಚೆನ್ನಾಗಿರೋದನ್ನು ಕೊಡಬಹುದಾಗಿದೆ. ಯಾಕಂದ್ರೆ ಇವತ್ತಿನ ಚಿಕ್ಕ ಗಾಡಿಗಳಿಗೆಲ್ಲ ಒಳ್ಳೊಳ್ಳೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ಸ್ ಬರ್ತಾ ಇದೆ. ಸೊ ಫ್ಯೂಚರ್ಸ್ ಜಾಸ್ತಿ ಆಡ್ ಆಗಿದೆ. ದೇ ಕ್ಯಾನ್ ಮೇಕ್ ಇಟ್ ಬೆಟರ್. ಇನ್ನೊಂದು ಸೌಂಡ್ ಸಿಸ್ಟಮ್ ಅಂದ್ರೆ, ಇನ್ನು ನಿಮಗೆ ಫುಲ್ ಲಾಸ್ಟ್ ರೋ ಸೀಟ್ ಅಲ್ಲಿ ಸ್ಪೀಕರ್ಸ್ ಇಲ್ಲ, ಅದನ್ನ ನೀವು ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು. ಇಂಟೀರಿಯರ್ ಬಂದ್ರೆ ಇದಕ್ಕೆ ಕೊಟ್ಟಿರೋ ಕಾಸಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿದೆ.
ಆಗಿತ್ತು. ಡ್ರಾಬ್ಯಾಕ್ಸ್ ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂದ್ರೆ ಸೊ ಪೇಂಟ್ ಇಂದು ಆಕ್ಚುಲಿ ನಾನು ನನ್ನ ಫ್ರೆಂಡ್ಸ್ ಗಾಡಿನಲ್ಲೂ ನೋಡಿದ್ದೀನಿ. ಸೊ ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಫೇಡ್ ಬೇಗ ಆಗೋಗುತ್ತೆ. ಸೊ ಈ ಪೋರ್ಷನ್ ಅಲ್ಲಿ ಸೊ ಅದನ್ನ ಒಂದ್ಸತಿ ಚೆಕ್ ಮಾಡಬೇಕು, ಕೇಳಬೇಕು ಅದನ್ನ ಸರ್ವಿಸ್ ಸೆಂಟರ್ ಅಲ್ಲಿ. ಸೊ ನಾನು ಮರ್ತಿದ್ದೀನಿ ಅದನ್ನ, ಇನ್ನೊಂದ್ಸತಿ ಚೆಕ್ ಮಾಡ್ತೀನಿ ಅದನ್ನ. 7 ಸೀಟರ್ ಬೈ ಮಾಡೋದು ಅಂದ್ರೆ ಸೊ ಆಕ್ಚುಲಿ ಫ್ಯಾಮಿಲಿ ಸ್ವಲ್ಪ ದೊಡ್ಡದಾಗಿರೋರೆ ಬೈ ಮಾಡೋದು. 7 ಸೀಟರ್ಸ್ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟಿದೆ. ಅದ್ರಲ್ಲೂ ಇಂಡಿಯಾದಲ್ಲಿ ನನ್ನ ಪ್ರಕಾರ 7 ಸೀಟರ್ ವೆಹಿಕಲ್ ಅಂದ್ರೆ ಇನೋವಾ ಅಂತ ಹೇಳ್ತೀನಿ. ಯಾರು ಕಂಪೇರ್ ಮಾಡಕ್ಕೆ ಆಗಲ್ಲ ಇದನ್ನ. ಬ್ರಾಂಡ್ಸ್ ಆಲ್ರೆಡಿ ಕಂಪೀಟ್ ಮಾಡಕ್ ನೋಡಿದಾವೆ, ಸೊ ಅದ್ರ ಆಗಿಲ್ಲ. ನಾಟ್ ಓನ್ಲಿ ಡ್ರೈವಿಂಗ್, ನಾನು ಆಗ್ಲೇ ಹೇಳಿದೆ ನಿಮಗೆ ಡ್ರೈವಿಂಗ್ ನಾವು ಒಂದೇ ಸ್ಟ್ರೆಚ್ ಅಲ್ಲಿ 1000 ಕಿಲೋಮೀಟರ್ ಓಡಿಸಿದ್ರು ಏನು ಮೈ ನೋವಾಗಲ್ಲ ಅಂತ ಹೇಳಿದಲ್ಲ. ಸೊ ಈವನ್ ಪ್ಯಾಸೆಂಜರ್ಸ್ ಕೂಡ ಅದೇ ಸೇಮ್ ಫೀಲಿಂಗ್ ಇರುತ್ತೆ. ಫ್ಯಾಮಿಲಿ ಜೊತೆ ನೀವು ಟ್ರಾವೆಲ್ ಮಾಡ್ಕೊಂಡು ಬಂದ್ರು ಕೂಡ ಸ್ಟ್ರೆಸ್ ಅನ್ಸಲ್ಲ. ಹ್ಯಾವ್ ಎ ಬಿಗ್ ಫ್ಯಾಮಿಲಿ, ದಿಸ್ ಇಸ್ ದ ಕಾರ್. ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ರೆ ಅಂತ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾರು ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂದರೆ ಅವರು ಕೂಡ ಶೇರ್ ಕೂಡ ಮಾಡಿ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.